ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಊರ ದೇವತೆ ಜಾಲಾರಿ ಗಂಗಮಾಂಬಾದೇವಿ ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ. ನಾಳೆಯಿಂದಲೇ ಧಾರ್ಮಿಕ ವಿಧಿವಿಧಾನಗಳು ಆರಂಭ. ವಿಜೃಂಭಣೆಯ ಮಹೋತ್ಸವದಲ್ಲಿ ಭಾಗವಹಿಸಲು ಮನವಿ. ಶಾಂತಿಯುತವಾಗಿ ರಾಜ್ಯ ಬ್ರಾಹ್ಮಣ ಮಹಾಸಭಾ ಚುನಾವಣೆ. ಚಿಕ್ಕಬಳ್ಳಾಪುರ ಪ್ರತಿನಿಧಿಯಾಗಿ PR ಪ್ರಕಾಶ್ 891 ಮತ ಪಡೆದು ಭರ್ಜರಿ ಗೆಲುವು. ರಾಜ್ಯಾಧ್ಯಕ್ಷ ಸ್ಥಾನದ ಗೆಲುವಿನ ಹಾದಿಯಲ್ಲಿ ರಘುನಾಥ್. ಚಿಕ್ಕಬಳ್ಳಾಪುರದಲ್ಲಿ ಕ್ರೈಸ್ತರಿಂದ ಗರಿಗಳ ಹಬ್ಬ ಆಚರಣೆ. ಶಾಂತಿಯ ಸಂಕೇತವಾದ ಕತ್ತಲೆ ಮೇಲೆ ಏಸು ಪ್ರಭುವಿನ ವೇಷಧಾರಿಯ ಮೆರವಣಿಗೆ. ಸಂಭ್ರಮದಿಂದ ಮೆರವಣಿಗೆಯಲ್ಲಿ ಭಾಗವಹಿಸಿದ ಕ್ರೈಸ್ತರು. ಅಧಿಕಾರಿಗಳು ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ನಿದರ್ಶನವಾಗಿದೆ ಗುಮ್ಮನಾಯಕನ ಪಾಳ್ಯದ ಕೋಟೆ. 25 ಪಾಳೆಗಾರರು, 564 ವರ್ಷಗಳ ಆಳ್ವಿಕೆಯ ವೈಭವದ ಕೋಟೆ ಅವಸಾನದ ಅಂಚಿಗೆ ತಲುಪುತ್ತಿದ್ದರೂ ರಕ್ಷಣೆ ಇಲ್ಲ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರದ ಸುಪ್ರಸಿದ್ಧ ಗಂಗಮಾಂಬ ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ನಾಳೆಯಿಂದಲೇ ಧಾರ್ಮಿಕ ಕಾರ್ಯಕ್ರಮಗಳು ಶುರುವಾಗಲಿದ್ದು, ಸತತ 8 ದಿನಗಳ ಕಾಲ ನಗರದ ಗಂಗಮ್ಮ ಗುಡಿಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಲಿದೆ. ಚಿಕ್ಕಬಳ್ಳಾಪುರ ನಗರದ ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯದ 63ನೇ ವರ್ಷದ ಶ್ರೀ ಧರ್ಮರಾಯರ ಹೂವಿನ ಕರಗ ಮಹೋತ್ಸವ ಏಪ್ರಿಲ್ 19ರಂದು ನಡೆಯಲಿದೆ. 19ರಂದು ನಡೆಯಲಿರುವ ಕರಗ ಮಹೋತ್ಸವಕ್ಕೆ ನಾಳೆಯಿಂದಲೇ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಗ್ರಾಮದೇವತೆಯ ಕೃಪೆಗೆ ಪಾತ್ರರಾಗಬೇಕೆಂದು ಕರಗ ಮಹೋತ್ಸವ ಸೇವಾ ಸಮಿತಿ ಅಧ್ಯಕ್ಷ KV ಮಂಜುನಾಥ್ ಮನವಿ ಮಾಡಿದರು. ನಗರದ ಪತ್ರಕರ್ತರ ಭವನದಲ್ಲಿ ಗಂಗಮಾಂಬಾದೇವಿ ಕರಗ ಮಹೋತ್ಸವ ಸೇವಾ ಸಮಿತಿಯಿಂದ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಏಪ್ರಿಲ್ 14ರ ಬೆಳಿಗ್ಗೆ 10ಕ್ಕೆ ಗಣಪತಿ ಹೋಮ, ಮಹಾಮಂಗಳಾರತಿ ಮೂಲಕ ಕರಗ ಮಹೋತ್ಸವಕ್ಕೆ ಚಾಲನೆ ದೊರೆಯಲಿದೆ. ಏಪ್ರಿಲ್ 15ರಂದು ಚಂಡಿಕಾ ಹೋಮ, ಜಾಲಾರಿ ಗಂಗಾದೇವಿ ಸಹಸ್ರನಾಮಾರ್ಚನೆ, 16ರಂದು ಕಳಶ ಸ್ಥಾಪನೆ, 17ರಂದು ಅಯ್ಯಪ್ಪ ಸ್ವಾಮಿ ದೇವಾಲಯದಿಂದ ಶ್ರೀ ಧರ್ಮರಾಯ ಸ್ವಾಮಿ ಹಸಿ ಕರಗ ತರುವುದು, 18ರಂದು ಗಂಗಾದೇವಿ ಜಾತ್ರಾ ಮಹೋತ್ಸವ, ಧರ್ಮರಾಯರ ಸಪ್ತ ಕಳಸ ಕರಗ ನಡೆಯಲಿದೆ ಎಂದರು. ಆಮೇಲೆ ಸಾಸು ಚಿನ್ನಮ್ಮ ಅಂತ ಹರಕತೆ ಒಂದು ಮೂರ್ತಿ ನರಸಿಂಹ ವಿಭಾಗ, ಸುಮಾರು ಕಡೆಗಳ ಹೆಸರುಗಳೇ ಪಾಣಕ, ಅನ್ನಸಂತರ್ಪಣೆ, ಅದು ಸುಮಾರು ಒಂದು 100 ಕಡೆ ನಡೆಯುತ್ತೆ. ಎಲ್ಲ ದೇವಸ್ಥಾನಗಳ ವಿದ್ಯುತ್ ದೀಪಾಲಂಕಾರ, ಊರಿನ ಎಲ್ಲ ಕಡೆ ದೀಪಾಲಂಕಾರ ಮಾಡಿ ಈ ಕಾರ್ಯಕ್ರಮ ಒಂದು ಯಶಸ್ವಿಯಾಗಿ ಒಂದು ಧರ್ಮೇಂದ್ರ ಅವರ ಕಡೆಯಿಂದ ಕರಗ ಮಹೋತ್ಸವ ನೆರವೇರುತ್ತೆ. ಇದೇ ರೀತಿ ಭಾನುವಾರ ಒಂದು ರಾತ್ರಿ ಒಂದು ಸುಮಾರು ಟೈಮ್ಗೆ ಆ ಕರಗ ಇಳಿಸೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಂಡು ಅಗ್ನಿಕುಂಡ ಪ್ರವೇಶ ಆಗುತ್ತೆ. ಅಗ್ನಿಕುಂಡ ಪ್ರವೇಶ ಆದ ನಂತರ ಭಾನುವಾರ ರಾತ್ರಿ ಸೋಮವಾರ 21ನೇ ತಾರೀಕು ಸಂಜೆಗೆ 4 ಗಂಟೆಗೆ ವಸಂತೋತ್ಸವ ಅಂತ ವಂಕೆ ಕರಗ ಅಂತೇಳಿ ಒಂದು ಕಾರ್ಯಕ್ರಮ ನಡೆಯುತ್ತೆ. ಅದು ಸುಮಾರು ಒಂದು 4ರಿಂದ 5 ಗಂಟೆ 5:30ವರೆಗೂ ಆ ಕಾರ್ಯಕ್ರಮ ನಡೆಯುತ್ತೆ. ಕಾರ್ಯಕ್ರಮ ಸೋಮವಾರದಿಂದ ಪ್ರಾರಂಭ ಆದರೆ ಸುಮಾರು ಬರೋ ಸೋಮವಾರವರೆಗೂ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ 8 ದಿನಗಳ ಕಾಲ ವಿಜೃಂಭಣೆಯಿಂದ ನೆರವೇರುತ್ತೆ. ಆ ಕಾರ್ಯಕ್ರಮಕ್ಕೆ ಇಡೀ ಊರಿನ ಜನ ಅಂದಿರ ಎಲ್ಲ ನಮ್ಮ ಆಂಧ್ರ, ತಮಿಳುನಾಡು ಮತ್ತು ನಮ್ಮ ಕರ್ನಾಟಕ ಸುತ್ತಮುತ್ತ ಪ್ರದೇಶಗಳಿಂದೆಲ್ಲ ಆಗಮಿಸ್ತಾರೆ. ಎಲ್ಲ ಆಗಮಿಸಿ ಎಲ್ಲರಿಗೂ ರೀತಿಯ ಒಂದು ಪ್ರಸಾದ ಸಿಗುತ್ತೆ, ಎಲ್ಲ ಒಂದು ವ್ಯವಸ್ಥೆ ಇರುತ್ತೆ. ಎಲ್ಲ ರೀತಿಯ ಒಂದು ಸುವ್ಯವಸ್ಥೆಯಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಿರ್ವಹಿಸುತ್ತೆ. ಮೊದಲನೇದಾಗಿ ಎಲ್ಲ ಪತ್ರಿಕಾ ಮಾಧ್ಯಮದೊಂದು ಅತಿ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮನ ಬಿತ್ತಿ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು. ಪ್ರಸ್ತುತ ನಾಡಿನಲ್ಲಿ ಜನ ಜಾನುವಾರು ಆರೋಗ್ಯವಾಗಿದ್ದು, ಉತ್ತಮ ಮಳೆ ಬೆಳೆಯೊಂದಿಗೆ ಸಮೃದ್ಧ ಜೀವನವನ್ನು ಜನರು ನಡೆಸಲೆಂದು ಹಾರೈಸಿ ಏಪ್ರಿಲ್ 19ರಂದು ಮಧ್ಯಾಹ್ನ 12 ಗಂಟೆಗೆ ಧರ್ಮರಾಯ ಸ್ವಾಮಿ ಮತ್ತು ದ್ರೌಪದಮ್ಮರ ಕಲ್ಯಾಣೋತ್ಸವ ನಡೆಯಲಿದೆ. ರಾತ್ರಿ 9ಕ್ಕೆ ಧರ್ಮರಾಯರ ಹೂವಿನ ಕರಗ ಮಹೋತ್ಸವ ನಡೆಯಲಿದೆ ಎಂದು ಹೇಳಿದರು. ಹೂವಿನ ಕರಗದ ದಿನ ನಗರದ MG ರಸ್ತೆ, HS ಗಾರ್ಡನ್, ಕುರುಬರಪೇಟೆ, ಭುವನೇಶ್ವರಿ ವೃತ್ತ, ಸಂತೆ ಮಾರುಕಟ್ಟೆಯಲ್ಲಿ ರಸಮಂಜರಿ ಕಾರ್ಯಕ್ರಮಗಳು ನಡೆಯಲಿವೆ.
ವಾದ್ಯಗೋಷ್ಠಿ, ನಾಟಕ ಪ್ರದರ್ಶನ ನಡೆಯಲಿದ್ದು ಸುಮಾರು 25ಕ್ಕೂ ಹೆಚ್ಚಿನ ಮುತ್ತಿನ ಪಲ್ಲಕ್ಕಿಗಳಲ್ಲಿ ಗ್ರಾಮದೇವತೆಗಳ ಮೆರವಣಿಗೆ ನಡೆಯಲಿದೆ ಎಂದರು. 14/4/2025 ಅಂದರೆ ನಾಳೆ ಸೋಮವಾರ ಮೊದಲನೇದಾಗಿ ಗಣಪತಿ ಹೋಮ ಪ್ರಾರಂಭ ಆಗುತ್ತೆ. ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆಗೆ ಮುಕ್ತಾಯ ಆಗುತ್ತೆ. 15ನೇ ತಾರೀಕು ವಿಶೇಷವಾಗಿ ಚಂಡಿಕಾ ಹೋಮ ಅಂತೇಳಿ ಮಾಡ್ತೀವಿ. ಸುಮಂಗಲರಿಂದ ಕುಂಕುಮಾರ್ಚನೆ ಮತ್ತು ಅಲ್ಲೇ ಒಂದು ಪ್ರಸಾದ ವಿನಿಯೋಗ ನಮ್ಮ ರಮೇಶ್ ಶಾಸ್ತ್ರಿಗಳ ಕಡೆಯಿಂದ ಮತ್ತು ಎಲ್ಲ ಕಡೆಯಿಂದನೂ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನೆರವೇರುತ್ತೆ. ಈ ಕಾರ್ಯಕ್ರಮ ಭಾಳ 9 ಗಂಟೆಗೆ ಕಾರ್ಯಕ್ರಮ ಶುರುವಾದರೆ ಮಧ್ಯಾಹ್ನ 12ರಿಂದ 12:30ವರೆಗೂ ಮಹಾಪ್ರಸಾದ ನಡೆಯುವವರೆಗೂ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರುತ್ತೆ. ಊರಿನ ಒಂದು ಮಳೆ ಬೆಳೆ ಎಲ್ಲ ಚೆನ್ನಾಗಿ ಒಂದು ಸಮೃದ್ಧಿಯಾಗಿ ಒಂದು ಆರೋಗ್ಯ ನೀಡಲಿ ಅಂತೇಳಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಒಂದು ಹೋಮದ ಮುಖಾಂತರ ಊರಿನ ಎಲ್ಲ ಜನರಿಗೂ ಈ ಮಾಹಿತಿಯನ್ನು ತಿಳಿಸ್ತಾ ಇದ್ದೀವಿ. 16ನೇ ತಾರೀಕು ಸಂಜೆ 7 ಗಂಟೆಗೆ ಸರಿಯಾಗಿ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಇದೆ. ಧರ್ಮೇಂದ್ರ ಅವರೊಂದು ಧ್ವಜಾರೋಹಣವನ್ನು ನೆರವೇರಿಸಿ ಆ ಜಾಲಾರಿ ಗಂಗಮ್ಮ ತಾಯಿ ಮತ್ತು ಧರ್ಮರಾಯಿ ಗೌರವತಮ್ಮನ ಒಂದು ವಿಗ್ರಹ ಇಟ್ಟು ಒಂದು ಪೂಜೆ ಕಳಶ ಸ್ಥಾಪನೆ ಮಾಡಿ ಆ ಕಳಶ ಸ್ಥಾಪನೆ ಮಾಡಿದ ನಂತರ ಧ್ವಜಾರೋಹಣ ಮಾಡಿ ಆ ಕರಗ ಮಹೋತ್ಸವನ ಬುಧವಾರದಿಂದ ಒಂದು ಪ್ರಾರಂಭೋತ್ಸವ ಮಾಡ್ತೀವಿ. ನಗರದ ಪ್ರಮುಖ ರಸ್ತೆಗಳಲ್ಲಿ ಭಕ್ತರಿಂದ ಅನ್ನದಾನ, ಪಾನಕ ವಿತರಣೆ ನಡೆಯಲಿದೆ. ಏಪ್ರಿಲ್ 20ರ ರಾತ್ರಿ 7 ಗಂಟೆಗೆ ಜಾಲಾರಿ ಗಂಗಮ್ಮ ದೇವಾಲಯದ ಮುಂಭಾಗ ಕರಗ ಅಗ್ನಿಕೊಂಡ ಪ್ರವೇಶ, 21ರಂದು ಬೆಳಿಗ್ಗೆ 10ಕ್ಕೆ ಭುವನೇಶ್ವರಿ ವೃತ್ತದಲ್ಲಿ ವಸಂತೋತ್ಸವ ನಡೆಯಲಿದೆ. ಮೇಲೂರಿನ ಕೆ. ಧರ್ಮೇಂದ್ರ ಅವರು ಕರಗವನ್ನು ಈ ಬಾರಿಯೂ ಹೊರಲಿದ್ದಾರೆ ಎಂದು ವಿವರಿಸಿದರು. ಕರಗ ವೀಕ್ಷಣೆಗೆ ತಮಿಳುನಾಡು, ಆಂಧ್ರಪ್ರದೇಶ ಸೇರಿ ರಾಜ್ಯದ ನಾನಾ ಭಾಗಗಳಿಂದ ಸಾವಿರಾರು ಭಕ್ತರು ಭಾಗವಹಿಸಲಿದ್ದು, ನಗರ ಸೇರಿದಂತೆ ಸುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಗೌರವಾಧ್ಯಕ್ಷ ವಿ. ಗಂಗಾಧರಮೂರ್ತಿ, ರಾಮು, ನಗರಸಭೆ ಮಾಜಿ ಸದಸ್ಯ ಮೊಬೈಲ್ ಬಾಬು, ಸುದರ್ಶನ್, ಗೋವಿಂದರಾಜು, ವೆಂಕಟಸ್ವಾಮಿ, ನಾಗಭೂಷಣ್, ರಾಜಣ್ಣ ಇನ್ನೂ ಹಲವರು ಹಾಜರಿದ್ದರು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಇಂದು ಶಾಂತಿಯುತವಾಗಿ ಪೂರ್ಣಗೊಂಡಿದ್ದು, ಚಿಕ್ಕಬಳ್ಳಾಪುರ ಪ್ರತಿನಿಧಿಯಾಗಿ ಸ್ಪರ್ಧೆ ಮಾಡಿದ್ದ ಪಿಆರ್ ಪ್ರಕಾಶ್ ಅತ್ಯಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಇವರ ಪ್ರತಿಸ್ಪರ್ಧಿ ನಾಗೇಶ್ ಪರಾಭವಗೊಂಡಿದ್ದು, ಬ್ರಾಹ್ಮಣ ಮಹಾಸಭಾ ಚಿಕ್ಕಬಳ್ಳಾಪುರ ಪ್ರತಿನಿಧಿಯಾಗಿ ಪ್ರಕಾಶ್ ಆಯ್ಕೆಯಾಗಿದ್ದಾರೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಇಂದು ನಡೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರತಿನಿಧಿಯಾಗಿ ಸ್ಪರ್ಧೆ ಮಾಡಿದ್ದ ಪಿಆರ್ ಪ್ರಕಾಶ್ ಅವರು ಅತ್ಯಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ವಿಜೇತ ಅಭ್ಯರ್ಥಿ ಪಿಆರ್ ಪ್ರಕಾಶ್ 891 ಮತ ಗಳಿಸಿದರೆ, ಪ್ರತಿಸ್ಪರ್ಧಿ ಅಭ್ಯರ್ಥಿಯಾಗಿದ್ದ ನಾಗೇಶ್ 389 ಮತ ಪಡೆದಿದ್ದಾರೆ. ನಿರೀಕ್ಷೆಯಂತೆ ಪ್ರಕಾಶ್ ಅತ್ಯಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕಾರ್ಯಕಾರಿ ಸಮಿತಿ ಸ್ಥಾನವೊಂದನ್ನು ಮೀಸಲಿಡಲಾಗಿತ್ತು. ಈ ಸ್ಥಾನಕ್ಕೆ ಪಲಿಚರ್ಲು ಪ್ರಕಾಶ್ ಮತ್ತು ನಾಗೇಶ್ ಕಣದಲ್ಲಿದ್ದರು. ಭಾನುವಾರ ಬೆಳಿಗ್ಗೆ ಚಿಕ್ಕಬಳ್ಳಾಪುರ ನಗರದ ಭಾರತಿ ವಿದ್ಯಾಸಂಸ್ಥೆಯಲ್ಲಿ ನಡೆದ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಆರಂಭದಿಂದಲೂ ಶಾಂತಿಯುತವಾಗಿ ನಡೆಯಿತು. ಆದರೆ ಮತವೊಂದನ್ನು ಮತ್ತೊಬ್ಬರು ಹಾಕಿದ್ದಾರೆ ಎಂಬ ವಿಚಾರಕ್ಕೆ ಸಂಬಂಧಿಸಿದ ಇಬ್ಬರು ಅಭ್ಯರ್ಥಿಗಳ ಬೆಂಬಲಿಗರ ನಡುವೆ ಮಾತಿನ ಚಕಮಕಿಗೆ ಕಾರಣವಾಯಿತು. ಈ ವೇಳೆ ಮಾತಿಗೆ ಮಾತು ಬೆಳೆಯುತ್ತಿದ್ದಂತೆ ಮಧ್ಯಪ್ರವೇಶ ಮಾಡಿದ ಪೊಲೀಸರು ಉಭಯರನ್ನು ಶಾಂತಿಯಿಂದ ಇರುವಂತೆ ಮನವೊಲಿಸಿದರು. ಈ ಘಟನೆಯೊಂದನ್ನು ಹೊರತುಪಡಿಸಿ ಇಂದು ನಡೆದ ಚುನಾವಣೆ ಶಾಂತಿಯುತವಾಗಿ ನೆರವೇರಿತು. ಸಂಜೆ 4 ಗಂಟೆ ನಂತರ ಮತ ಎಣಿಕೆ ನಡೆದು ಮತ ಎಣಿಕೆಯಲ್ಲಿ ಪ್ರಕಾಶ್ ಅತಿ ಹೆಚ್ಚು ಮತಗಳನ್ನು ಪಡೆದು ಚಿಕ್ಕಬಳ್ಳಾಪುರ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳಾಗಿ ರಘುನಾಥ್ ಮತ್ತು ಭಾನುಪ್ರಕಾಶ್ ಶರ್ಮಾ ಕಣದಲ್ಲಿದ್ದು, ಸಂಜೆಯ ವೇಳೆಗೆ ಬಂದ ಮಾಹಿತಿಯಂತೆ ರಘುನಾಥ್ ಅವರು ಮುಂಚೂಣಿಯಲ್ಲಿದ್ದು, ಫಲಿತಾಂಶದ ನಂತರ ನಿಖರ ಮಾಹಿತಿ ದೊರೆಯಲಿದೆ. ಇನ್ನು ಚುನಾವಣೆ ಪೂರ್ವದಲ್ಲಿಯೇ ರಘುನಾಥ್ ಅವರು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದು, ಅವರು ಅಧ್ಯಕ್ಷರಾದರೆ ಕೇಂದ್ರ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿರುವ ಆರ್ಥಿಕವಾಗಿ ಹಿಂದುಳಿದಿರುವ ಮೇಲ್ಜಾತಿಗೂ ಮೀಸಲಾತಿಯನ್ನು ತರಲು ಶ್ರಮಿಸಲಾಗುವುದು. ಬ್ರಾಹ್ಮಣ ಸಮುದಾಯದಲ್ಲಿ ಆರ್ಥಿಕವಾಗಿ ಹಿಂದುಳಿದಿರುವ ಕುಟುಂಬಗಳಿಗೆ ಸರ್ಕಾರದ ಯೋಜನೆಗಳನ್ನು ತಲುಪಿಸುವುದು,
ವೃದ್ಧಾಪ್ಯ ವೇತನ ಸೇರಿದಂತೆ ಇತರೆ ವಿಚಾರಗಳ ಬಗ್ಗೆ ಶ್ರಮಿಸುವ ಭರವಸೆಯನ್ನು ಪ್ರಣಾಳಿಕೆಯಲ್ಲಿ ನೀಡಿದರು. ಅಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿ ಪುರೋಹಿತ್ಯ ಮಾಡುತ್ತಿರುವ, ಕೃಷಿ ಮಾಡುತ್ತಿರುವ ತ್ರಿಮತಸ್ಥ ಬ್ರಾಹ್ಮಣ ಸಮುದಾಯದವರಿಗೂ ವಧುಗಳನ್ನು ಹುಡುಕುವ ಕೆಲಸವನ್ನು ಮಾಡಲಾಗುವುದು. ಬಡ ಬ್ರಾಹ್ಮಣ ಕುಟುಂಬಗಳನ್ನು ಆರ್ಥಿಕವಾಗಿ ಸದೃಢಗೊಳಿಸಲು ಸರ್ಕಾರದ ಯೋಜನೆಗಳನ್ನು ತಲುಪಿಸುವ ಜೊತೆಗೆ ಸಂಘದಿಂದಲೂ ಮತ್ತಷ್ಟು ಸಹಾಯ ಮಾಡಲಾಗುವುದು. ಬೆಂಗಳೂರಿನ ದೇವೇಗೌಡ ಪೆಟ್ರೋಲ್ ಬಂಕ್ ಸಮೀಪ ಇರುವ ಬ್ರಾಹ್ಮಣ ಮಹಾಸಭಾ ಜಾಗದಲ್ಲಿ ವಾಣಿಜ್ಯ ಸಂಕೀರ್ಣ ನಿರ್ಮಿಸಿ ಸಂಘದ ಆದಾಯ ಹೆಚ್ಚಿಸುವ ಜೊತೆಗೆ ಹಾಗೆ ಬಂದ ಆದಾಯದಲ್ಲಿ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಡುವುದಾಗಿ ಪ್ರಣಾಳಿಕೆಯಲ್ಲಿ ಹೇಳಿದ್ದು, ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲು ಬ್ರಾಹ್ಮಣ ಸಮುದಾಯ ಆಸಕ್ತಿ ತೋರಿದಂತಿದೆ. ನಮಸ್ಕಾರ. ಈಗಾಗಲೇ ಸಮಯ 1:18 ಆಗಿದೆ. ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿ ಸುಮಾರು 1000 ಮತಗಳ ಚಲಾವಣೆ ಹತ್ತಿರ ಇದೆ. ಈಗ ಇನ್ನೂ 4 ಗಂಟೆ ತನಕ ಸಮಯ ಇರೋದರಿಂದ ಇನ್ನೂ ಸ್ವಲ್ಪ ಇನ್ನೊಂದು 200, 250, 300 ಓಟುಗಳು ಆಗತಕ್ಕಂಥ ಒಂದು ಮತಗಳ ಚಲಾವಣೆ ಆಗತಕ್ಕಂಥ ಒಂದು ಆಶಾಭಾವನೆ ಇದೆ. ಈಗಾಗಲೇ ನಡೆತಕ್ಕಂಥ ಮತಗಳ ಚಲಾವಣೆ ಒಂದು ಪ್ರತೀತ ನೋಡಿದ್ರೆ ನನಗೆ ವಿಜಯಲಕ್ಷ್ಮಿ ಬರತಕ್ಕಂಥ ಒಂದು ಎಲ್ಲ ಸೂಚನೆಗಳು ಚೆನ್ನಾಗಿದೆ. ದೇವರ ಆಶೀರ್ವಾದ ಇದೆ. ಖಂಡಿತ ಗೆಲ್ತೀನಿ ಅನ್ನತಕ್ಕಂಥ ಒಂದು ಆಶಾಭಾವನೆ. ನಾನು ಜಿಲ್ಲಾ ಪ್ರತಿನಿಧಿಯಾಗಿ ಪ್ರಕಾಶ್ ಅಂತ ಸ್ಪರ್ಧೆ ಮಾಡಿದ್ದೀನಿ. ಮತ್ತು ನಮ್ಮ ರಾಜ್ಯ ಘಟಕಕ್ಕೆ ರಘುನಾಥ್ ಅವರು ಸ್ಪರ್ಧೆ ಮಾಡಿದ್ದಾರೆ. ರಾಜ್ಯದ ವಾತಾವರಣ ಈಗ ಬಂದಿರತಕ್ಕಂಥ ನಮ್ಮ ಮೊಬೈಲಲ್ಲಿ ಬರ್ತಕ್ಕಂಥ ವಿಶ್ವಾಸ ನೋಡಿದ್ರೆ ರಘುನಾಥ್ ಅವರು ಎಲ್ಲ ರೀತಿಯಲ್ಲಿ ಜಯಗಳಿಸ್ತಾನೆ ಅಂತಕ್ಕಂಥ ಎಲ್ಲ ವಿಶ್ವಾಸ ನಮಗಿದೆ. ಅವರ ತಂಡ ಮುಂದಿನ ದಿನಗಳಲ್ಲಿ ಅಖಿಲ ಕನ್ನಡ ಬ್ರಾಹ್ಮಣ ಮಹಾಸಭಾಗೆ ಜಯಶಾಲಿ ಆಗುತ್ತೆ ಅನ್ನತಕ್ಕಂಥ ಆಶಾಭಾವನೆ ಇದೆ. ಜಿಲ್ಲಾ ಘಟಕದಲ್ಲೂ ನಾನು ವಿಜಯಶಾಲಿಯಾಗಿ ಎಲ್ಲರ ಒಂದು ಸೇವೆ ಮಾಡತಕ್ಕಂಥ ಒಂದು ಸೂಚನೆಗಳು ಸಿಕ್ಕಿದೆ. ಆದರೂ ಇದು ಚುನಾವಣೆ ಆಗಿರತಕ್ಕಂಥ ವಿಷಯ ನಿಮಗೆಲ್ಲ ತಿಳಿದಿದೆ. ಅದಕ್ಕೆ ಕಾನೂನುಬದ್ಧವಾಗಿ ಎಲ್ಲ ರೀತಿಯ ಮತ ಎಣಿಕೆ ಎಲ್ಲ ಪ್ರಾರಂಭ ಆಗಬೇಕು. ಅದೆಲ್ಲ ಆದ ನಂತರ ಕಾನೂನುಬದ್ಧವಾಗಿ ಆ ಒಂದು ಹೆಸರನ್ನ ಘೋಷಣೆ ಆದ ನಂತರನೇ ನಾನು ಒಂದು ಪ್ರಕ್ರಿಯೆ ಮುಗಿದಿದೆ ಅನ್ನತಕ್ಕಂಥ ಒಂದು ಅರಿವು ನನಗಿದೆ. ಆದರೂ ಈಗಿನ ವಾತಾವರಣ ನೋಡಿದ್ರೆ ಜನರ ಆಶೀರ್ವಾದ ನನ್ನ ಮೇಲೆ ಇದೆ ಅನ್ನತಕ್ಕಂಥ ಒಂದು ಆಶಾಭಾವನೆ ಖಂಡಿತ ಇದೆ. ಇನ್ನೂ ಎಲ್ಲರೂ ಬಂದು, ಈಗ ವೋಟ್ ಮಾಡ್ತಿರ್ತಕ್ಕಂಥವ್ರು ಎಲ್ಲರೂ ಬಂದು ದಯಮಾಡಿ ಮನೆಯಿಂದ ಹೊರಗಡೆ ಬಂದು ಎಲ್ಲರೂ ವೋಟ್ ಮಾಡಿ ಆಶೀರ್ವಾದ ಮಾಡಬೇಕು ಅಂತ ನಿಮ್ಮಲ್ಲಿ ಬೇಡಿಕೆ. ರಘುನಾಥ್ ಅವರ ಗುಂಪಿನಲ್ಲಿಯೇ ಪ್ರಕಾಶ್ ಅವರು ಸ್ಪರ್ಧೆ ಮಾಡಿದ್ದು ಅತಿ ಹೆಚ್ಚು ಮತಗಳ ಅಂತರದಲ್ಲಿ ಪ್ರಕಾಶ್ ಗೆಲುವು ಸಾಧಿಸಿದ್ದಾರೆ. ಅದೇ ಮಾದರಿಯಲ್ಲಿ ರಘುನಾಥ್ ಅವರು ಗೆಲುವು ಸಾಧಿಸಲಿದ್ದಾರಾ ಅಥವಾ ಕಳೆದ ಬಾರಿಯಂತೆ ಅವರು ಮತ್ತೆ ಪರಾಭವಗೊಳ್ಳಲಿದ್ದಾರಾ ಎಂಬುದು ರಾತ್ರಿಯ ವೇಳೆಗೆ ತಿಳಿಯಲಿದೆ. ಈ ವೇಳೆ ಬ್ರಾಹ್ಮಣ ಸಂಘ ಜಿಲ್ಲಾಧ್ಯಕ್ಷ ನಾಗಭೂಷಣ್ ರಾವ್, ಉಪಾಧ್ಯಕ್ಷ ಕೆಪಿ ನವಮೋಹನ್, ಕಾರ್ಯದರ್ಶಿ ರಮೇಶ್, ಖಜಾಂಚಿ ರಾಘವೇಂದ್ರ ರಾವ್, ಸುನಿಲ್ ಸೇರಿದಂತೆ ಇತರೆ ಮುಖಂಡರು ಗೆಲುವು ಸಾಧಿಸಿದ ಪ್ರಕಾಶ್ ಅವರನ್ನು ಅಭಿನಂದಿಸಿದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ಕ್ರೈಸ್ತರು ಇಂದು ಗರಿಗಳ ಹಬ್ಬವನ್ನು ಆಚರಿಸಿದರು. ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ ಕ್ರೈಸ್ತರು ಶಾಂತಿದೂತನಾದ ಏಸು ವೇಷಧಾರಿಯನ್ನು ಕತ್ತೆಯ ಮೇಲೆ ಕೂರಿಸಿ ನಗರದಾದ್ಯಂತ ಮೆರವಣಿಗೆ ನಡೆಸಲಾಯಿತು. ಹಾಗಾದರೆ ಈ ಗರಿಗಳ ಹಬ್ಬ ಎಂದರೇನು, ಅದರ ಹಿನ್ನೆಲೆ ಏನು ಅನ್ನೋದನ್ನ ನೋಡೋಣ ಬನ್ನಿ. ಚಿಕ್ಕಬಳ್ಳಾಪುರದಲ್ಲಿ ಕ್ರೈಸ್ತರು ಇಂದು ಗರಿಗಳ ಹಬ್ಬ ಆಚರಿಸಿದರು. ಗರಿಗಳ ಹಬ್ಬದ ಪ್ರಯುಕ್ತ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಹಾಗಾದರೆ ಈ ಗರಿಗಳ ಹಬ್ಬ ಎಂದರೇನು ನೋಡೋಣ ಬನ್ನಿ. ಕ್ರೈಸ್ತರಿಗೆ ಪ್ರಮುಖವಾದ ಹಬ್ಬ ಕ್ರಿಸ್ಮಸ್. ಕ್ರಿಸ್ಮಸ್ ಕ್ರಿಸ್ತನ ಜನ್ಮದಿನವಾದರೆ ಅದರ ನಂತರ ಎರಡನೇ ದೊಡ್ಡ ಹಬ್ಬವೇ ಈಸ್ಟರ್. ಈ ಈಸ್ಟರ್ ಹಬ್ಬ ಏಸು ಸಾವಿನ ಮೇಲೆ ಜಯ ಸಾಧಿಸಿ ಮೃತ್ಯುಂಜಯನಾದ ವಿಚಾರ ಸಾರುವ ಸಂಭ್ರಮದ ಹಬ್ಬ. ಯೇಸು ಪುನರುತ್ಥಾನದ ಈ ಈಸ್ಟರ್ ಹಬ್ಬದ ಮೊದಲು ಬರುವ ವಿಭೂತಿ ಬುಧವಾರದಿಂದ ಗರಿಗಳ ಭಾನುವಾರದವರೆಗಿನ ಹಿಂದಿನ 40 ದಿನ ಕ್ರೈಸ್ತರು ಲೆಂಟ್ ಆಚರಿಸುತ್ತಾರೆ. ಲೆಂಟ್ ಎಂದರೆ ತಪಸ್ಸು. ಕ್ರಿಸ್ಮಸ್ ಹಬ್ಬವಾದ ಮೇಲೆ ಸಾಧಾರಣ ಕಾಲದ ಕೆಲ ವಾರಗಳ ನಂತರ ಬರುವ ಈ ತಪಸ್ಸು ಕಾಲದಲ್ಲಿ ಯೇಸು ತನ್ನ ಜೀವನದ ಕೊನೆಯ ಅವಧಿಯಲ್ಲಿ ಪಟ್ಟ ಪಾಡು, ಶಿಲುಬೆ ಮರಣ ಮತ್ತು ಮರಣದ ಮೇಲೆ ಸಾಧಿಸಿದ ವಿಜಯದ ಧ್ಯಾನ ನಡೆಯುತ್ತದೆ.
ಇದು ಯೇಸುವಿನ ಪುನರುತ್ಥಾನದ ಹಬ್ಬದ ಆಚರಣೆಯ ಆಧ್ಯಾತ್ಮಿಕ ಸಿದ್ಧತೆಯ ಕಾಲ. ಶುಭ ಶುಕ್ರವಾರ ಯೇಸುವಿನ ಶಿಲುಬೆ ಮರಣದ ನಂತರ ಸಮಾಧಿ ಮಾಡಲಾಗುತ್ತದೆ. ಮೂರನೇ ದಿನ ಯೇಸು ಸಮಾಧಿಯಿಂದ ಎದ್ದು ಬರುತ್ತಾರೆ. ಅದರ ಆಚರಣೆಯೇ ಈಸ್ಟರ್. ಶುಭ ಶುಕ್ರವಾರದ ವಾರವನ್ನು ಪವಿತ್ರ ವಾರವೆಂದು ಪರಿಗಣಿಸಲಾಗುತ್ತದೆ. ಈ ವಾರದ ಆರಂಭದ ಭಾನುವಾರಗಳನ್ನು ಗರಿಗಳ ಭಾನುವಾರವೆನ್ನುತ್ತಾರೆ. ಹಾಗಾಗಿಯೇ ಇಂದು ಗರಿಗಳ ಭಾನುವಾರವನ್ನು ಕ್ರೈಸ್ತರು ಚಿಕ್ಕಬಳ್ಳಾಪುರದಲ್ಲಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು. ಚಿಕ್ಕಬಳ್ಳಾಪುರ ನಗರದ CSI ಚರ್ಚ್ನಿಂದ ಆರಂಭವಾದ ಮೆರವಣಿಗೆ BB ರಸ್ತೆ ಮೂಲಕ ಸಾಗಿ ಬಜಾರ್ ರಸ್ತೆ ಮೂಲಕ ಗಂಗಮ್ಮಗುಡಿ ರಸ್ತೆ ಪ್ರವೇಶ ಮಾಡಿ ಅಲ್ಲಿಂದ ಮತ್ತೆ CSI ಚರ್ಚ್ ಪ್ರವೇಶ ಮಾಡುವ ಮೂಲಕ ಮೆರವಣಿಗೆಗೆ ಪಾಲಕ ಘನ ಸ್ಯಾಮ್ಸನ್, ಮುಖಂಡರಾದ ಎನ್ರಿ ಪ್ರಸನ್ನಕುಮಾರ್, S ಸ್ವಾಮಿದಾಸ್, D ಅರುಣ್ ಕುಮಾರ್, ಶಶಿಕಲಾ ಸೈಮನ್, S ಸಂದೀಪ್ ಸೇರಿದಂತೆ ಕ್ರೈಸ್ತರು ಅಂಬರೀಷಿಯನ್ CTV ನ್ಯೂಸ್ ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ಎಲ್ಲರಿಗೂ ನಮಸ್ಕಾರ. ವೀರಾಂಜನೇಯ ಕೃಪಾಪೋಷಿತ ನಾಟಕ ಮಂಡಳಿ ಅಂಬಲಗೆರೆ, ದೊಡ್ಡಬಳ್ಳಾಪುರ ತಾಲೂಕು, ದೊಡ್ಡಬಳ್ಳಾಪುರ ಹೋಬಳಿ. ದಿನಾಂಕ 13 ಭಾನುವಾರದಂದು ಶಿವಜಲಂಧರ ಅಥವಾ ದೇವೇಂದ್ರನ ಗರ್ವಭಂಗ ಎಂಬ ನಾಟಕವನ್ನು ಅಂಬಲಗೆರೆ ಗ್ರಾಮದಲ್ಲಿ ಪ್ರದರ್ಶಿಸಲಾಗುತ್ತಿದೆ. ಘನ ಉಪಸ್ಥಿತಿಯಲ್ಲಿ ಮಾಜಿ ಶಾಸಕರಾದ T ವೆಂಕಟರಮಣಯ್ಯನವರು, ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ, ಹಾಗೂ ಹಾಲಿ KPCC ರಾಜ್ಯ ಉಪಾಧ್ಯಕ್ಷರಾದ T ವೆಂಕಟರಮಣಯ್ಯ ಉಪಸ್ಥಿತಿಯಲ್ಲಿ, ಹಾಗೂ ಚುಂಚೇಗೌಡರವರು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು, ಹಾಗೂ ರಾಮಣ್ಣನವರು ಸಮಾಜ ಸೇವಕರು ಹಾಗೂ ಯೋಜನಾ ಪ್ರಾಧಿಕಾರದ ನಿರ್ದೇಶಕರು, ಹಾಗೂ ಶಿವಗಂಗಯ್ಯನವರು ಸಿದ್ಧಗಂಗಾ ಟೆಂಟ್ ಹೌಸ್ ಮಾಲೀಕರು ನೆಲಮಂಗಲ, ಹಾಗೂ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಹಾಲಿಂಗಮೂರ್ತಿರವರು ಅಂಬಲಗೆರೆ, ಶ್ರೀನಿವಾಸಯ್ಯನವರು ಉದ್ಯಮಿಗಳು ಬೆಂಗಳೂರು. ಇವರ ಪ್ರೋತ್ಸಾಹ ಮತ್ತು ಸಹಕಾರದೊಂದಿಗೆ ಮತ್ತು ಅಂಬಲಗೆರೆ ಗ್ರಾಮಸ್ಥರು, ಅಂಬಲಗೆರೆ ಗ್ರಾಮದ ಎಲ್ಲ ಜನಗಳ ಸಹಕಾರದೊಂದಿಗೆ ಭಾನುವಾರ ಸಂಜೆ 8 ಗಂಟೆಗೆ, ರಾತ್ರಿ 8 ಗಂಟೆಗೆ ಶಿವಜಲಂಧರ ನಾಟಕವನ್ನು ನಾವು ಪ್ರದರ್ಶಿಸಲಾಗುತ್ತಿದೆ. ಹಾಲಿನಲ್ಲಿ ಸಿದ್ಧಗಂಗಯ್ಯನವರ ಸಂಗೀತ ನಿರ್ದೇಶಕರು, ಅವರ ಒಂದು ನಿರ್ದೇಶನದ ಅಡಿಯಲ್ಲಿ ಈ ನಾಟಕವು ಪ್ರದರ್ಶಿಸಲಾಗುತ್ತದೆ. ತಾವುಗಳೆಲ್ಲರೂ ಸಕಾಲಕ್ಕೆ ಆಗಮಿಸಿ ನಮ್ಮ ಕಲಾವಿದರನ್ನು ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕಾಗಿ ಅಂಬಲಗೆರೆ ಗ್ರಾಮದ ಮತ್ತು ಜನತೆಗೂ ಅಕ್ಕಪಕ್ಕದ ಜನತೆಗೂ ನಾವು ಕೇಳಿಕೊಳ್ಳುತ್ತಿದ್ದೇವೆ. ಗಜಾನಂದ್ ಟೆಕ್ಸ್ಟೈಲ್ಸ್, ಇದು ಫ್ಯಾಮಿಲಿ ಟೆಕ್ಸ್ಟೈಲ್. ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ನಮ್ಮಲ್ಲಿ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರಿ, ಸಾಫ್ಟ್ ಸಿಲ್ಕ್ ಸ್ಯಾರಿ, ಬನಾರಸ್ ಸಿಲ್ಕ್ ಸ್ಯಾರಿ, ಕಾಟನ್ ಸಿಲ್ಕ್, ಆಲ್ ಟೈಪ್ ಫ್ಯಾನ್ಸಿ ಸ್ಯಾರಿ, ಡೈಲಿ ವೇರ್ ಸ್ಯಾರಿ, ಡ್ರೆಸ್ ಮೆಟೀರಿಯಲ್, ಬ್ಲೌಸ್ ಕ್ಲಾತ್, ಪೆಟಿಕೋಟ್ಸ್, ಮಕ್ಕಳ ಉಡುಪುಗಳು, ಮಹಿಳೆಯರ ಉಡುಪುಗಳು, ಗೌನ್, ಲೆಹೆಂಗಾ, ಕುರ್ತಿ, ಲೆಗಿನ್ಸ್, ಪುರುಷರಿಗೆ ಬೇಕಾದ ಶರ್ಟಿಂಗ್, ಸೂಟಿಂಗ್, ರೆಡಿಮೇಡ್ ಶರ್ಟ್ಸ್ ಆ್ಯಂಡ್ ಪ್ಯಾಂಟ್, ಸೂಟ್ಸ್ ಆ್ಯಂಡ್ ಬ್ಲೇಸರ್, ಕುರ್ತಾ ಪೈಜಾಮಾ, ಹ್ಯಾಂಡ್ಲೂಮ್ಸ್, ಬೆಡ್ಶೀಟ್, ಬ್ಲ್ಯಾಂಕೆಟ್ಸ್, ಕಾರ್ಪೆಟ್, ಅಂಡರ್ ಗಾರ್ಮೆಂಟ್ಸ್, ಜಾಕಿ, ರಾಮ್ರಾಜ್, ಪೂಮೆಕ್ಸ್, ಎಲ್ಲ ತರಹದ ರಾಮ್ರಾಜ್ ವಸ್ತುಗಳು ನಮ್ಮಲ್ಲಿ ದೊರೆಯಲಿವೆ. ವಿಳಾಸ MS ಆರ್ಕೇಡ್, ಗುರುರಾಜ ಆ್ಯಂಡ್ ಶ್ರೀ ಹರ್ಷೋದಯ ಕಲ್ಯಾಣ ಮಂಟಪದ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9980715912. ಮತ್ತೊಂದು ಮೊಬೈಲ್ ಸಂಖ್ಯೆ 9036580952.
ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ಜನತೆಗೆ SMMS ಎಕ್ಸಿಬಿಷನ್ ವತಿಯಿಂದ ಸಂತಸದ ಸುದ್ದಿ. ಚಿಕ್ಕಬಳ್ಳಾಪುರದಲ್ಲಿಯೇ ಅತ್ಯಾಕರ್ಷಕ ರೋಬೋಟಿಕ್ ಪಕ್ಷಿ ಪ್ರದರ್ಶನ ಹಾಗೂ ಎಕ್ಸಿಬಿಷನ್. ವಿವಿಧ ರೀತಿಯ ರೋಬೋಟಿಕ್ ಪ್ರಾಣಿ ಪಕ್ಷಿಗಳ ಪ್ರದರ್ಶನ ನೀವು ನೋಡಬೇಕಾದರೆ ಬೆಂಗಳೂರಿಗೆ ಹೋಗಬೇಕಿಲ್ಲ. ಚಿಕ್ಕಬಳ್ಳಾಪುರದಲ್ಲಿಯೇ ಅತ್ಯಾಕರ್ಷಕ ರೋಬೋಟಿಕ್ ಪಕ್ಷಿ ಪ್ರದರ್ಶನ ಹಾಗೂ ಎಕ್ಸಿಬಿಷನ್ ಪ್ರಾರಂಭವಾಗಿದೆ. ಬಗೆ ಬಗೆಯ ಪೆಂಗ್ವಿನ್, ಈಮು ಬರ್ಡ್, ಪಿಕಾಕ್, ಆನೆ ಸೇರಿದಂತೆ ರೋಬೋಟಿಕ್ ರೋಮಾಂಚಕಾರಿ ಪ್ರದರ್ಶನ ಮಾಡಲಾಗುತ್ತದೆ. ಮತ್ತೆ ಕಿತ್ತಡ, ರೈತ ಬಾಂಧವರು, ಬಂಧು ಮಿತ್ರರು ಕೂಡಲೇ ಕುಟುಂಬ ಸಮೇತರಾಗಿ ಬನ್ನಿ, ಎಂಜಾಯ್ ಮಾಡಿ. ಸ್ಥಳ ವಿಶಾಲ್ ಮಾರ್ಟ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಇದೇ ತಿಂಗಳು 26ರಿಂದ ಪ್ರಾರಂಭವಾಗುತ್ತಿದೆ. ಪ್ರತಿದಿನ ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ಎರಡ್ 2025 ಫುಟ್ಬಾಲ್ ಸಮ್ಮರ್ ಕ್ಯಾಂಪ್ ಅಂಡ್ ಆನ್ಯುಯಲ್ ಕ್ಯಾಂಪ್. ಫುಟ್ಬಾಲ್ ಕ್ಯಾಂಪ್ಗೆ ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ನೋಂದಣಿಗಳು ಆರಂಭ. ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿನಿತ್ಯ ಬೆಳಿಗ್ಗೆ 6:30ರಿಂದ 8 ಗಂಟೆ ಮತ್ತು ಪ್ರತಿದಿನ ಸಂಜೆ 5ರಿಂದ 6:30ಕ್ಕೆ 2 ತಿಂಗಳ ಫುಟ್ಬಾಲ್ ತರಬೇತಿಗಾಗಿ 5,000 ಮಾತ್ರ. ಪ್ರತಿ ಕ್ರೀಡಾಪಟುವಿಗೆ ಸಮವಸ್ತ್ರ ನೀಡಲಾಗುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಫುಟ್ಬಾಲ್ ತರಬೇತಿಗೆ ಇದು ಸುವರ್ಣಾವಕಾಶ. ವಿವರಗಳಿಗೆ ಕೂಡಲೇ ಸಂಪರ್ಕಿಸಿ ಬಾಲಾಜಿ P. ಮೊಬೈಲ್ ಸಂಖ್ಯೆ 8088893414. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಬಾಗೇಪಲ್ಲಿ ತಾಲೂಕಿನ ಐತಿಹಾಸಿಕ ಹಿನ್ನೆಲೆಯುಳ್ಳ ಹಾಗೂ ತಾಲೂಕಿನ ಕೀರ್ತಿಯನ್ನು ಸಾರುವ ಗುಮ್ಮನಾಯಕನ ಪಾಳ್ಯದ ಕೋಟೆ ಅವಸಾನದ ಹಂತಕ್ಕೆ ತಲುಪಿದೆ. ಪಾಳೆಗಾರರು ಕ್ರಿಸ್ತಶಕ 1242ರಿಂದ 1806ರವರೆಗೆ ಆಳ್ವಿಕೆ ಮಾಡಿ ತಾಲೂಕಿನ ಹಿರಿಮೆ ಹೆಚ್ಚಿಸಿದ ಈ ಕೋಟೆ, ದೇಗುಲ, ಸ್ಮಾರಕಗಳು ಅನಾಥವಾಗಿವೆ. ಭಾರತದ ಇತಿಹಾಸದ ಪುಟಗಳಲ್ಲಿ ಬಹುದೊಡ್ಡ ಸ್ಥಾನ ಪಡೆದಿರುವ ವಿಜಯನಗರದ ಅರಸರಿಗೂ ಹಾಗೂ ಪಾಳೆಗಾರರಿಗೆ ನಿಕಟ ಸಂಪರ್ಕ. ವಿಜಯನಗರ ಅರಸರ ಸಾಮಂತರಾಗಿದ್ದ ಪಾಳೆಗಾರರು ನಿರ್ಮಿಸಿದ ಕೋಟೆ ಇಂದಿಗೂ ಉಳಿದಿದ್ದು, ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿ ಇದೀಗ ಕೋಟೆ ಮಾತ್ರವಲ್ಲದೆ ಕೋಟೆಯಲ್ಲಿನ ದೇವಾಲಯಗಳು, ಕುರುಹುಗಳು ಅವಸಾನದ ಅಂಚಿಗೆ ತಲುಪಿವೆ. ಪಾಳೆಗಾರರಿಗೂ ಮರಾಠರಿಗೂ ಸಂಬಂಧ ಇದೆ ಎಂದು 1745ರಲ್ಲಿ ಬಾಲಾಜಿ ಬಾಜಿರಾಯನಿಂದ ಗೋರಂಟ್ಲ ಹಾಗೂ ಕೊಡಿಕೊಂಡ ಪ್ರದೇಶವನ್ನು 24,000ಕ್ಕೆ ಕ್ರಯಕ್ಕೆ ಪಾಳ್ಯದ ಐಮುಡಿ ನಾರಸಿಂಹನಾಯಕ ಪಡೆದಿದ್ದಾರೆ ಎಂಬ ವಿಷಯ ಬಾಲಾಜಿ ಬಾಜಿರಾಯನು ಬರೆದುಕೊಟ್ಟ ಸನ್ನದ್ದಿನಿಂದ ತಿಳಿದುಬಂದಿದೆ. ಟಿಪ್ಪು ಸುಲ್ತಾನನ ತಂದೆ ಹೈದರಾಲಿ ಆಳ್ವಿಕೆಯಲ್ಲಿ ದುರ್ಗದ ನಂಟಿತ್ತು. 1799ರಲ್ಲಿ ನಡೆದ 4ನೇ ಮೈಸೂರಿನ ಯುದ್ಧದಲ್ಲಿ ಟಿಪ್ಪು ಸುಲ್ತಾನನ ವಿರುದ್ಧ ಐಮುಡಿ ನಾರಸಿಂಹನಾಯಕ, ಜನರಲ್ ಆರಿಸ್ ಮತ್ತು ಲಾರ್ಡ್ ಕಾರ್ನ್ವಾಲಿಸ್ರೊಡನೆ ಒಪ್ಪಂದ ಮಾಡಿಕೊಂಡು ಆಂಗ್ಲರಿಗೆ ಸಹಕರಿಸಿದ್ದಾರೆ ಎಂಬ ಮಾಹಿತಿಯೂ ಇದೆ.
ಇವಾಗ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ಮಾರಕಗಳು ಸರ್ಕಾರಗಳು ಅಭಿವೃದ್ಧಿಪಡಿಸಬೇಕಾಗಿತ್ತು. ಅಭಿವೃದ್ಧಿಪಡಿಸಿ ಒಂದು ಪ್ರವಾಸಿ ತಾಣವನ್ನಾಗಿ ಮಾಡಿದ್ದೇ ಆದಲ್ಲಿ ಇಲ್ಲಿನ ಒಂದು ಅಷ್ಟೊಂದು ಒಂದಷ್ಟು ಜನಕ್ಕೆ ಒಂದು ಬದುಕತಕ್ಕಂಥ ಆಸರೆ ನಾವು ಕೊಡಬಹುದಾಗಿದೆ. ಮಾಜಿ ಶಾಸಕ ಜಿ ವಿ ಶ್ರೀರಾಮರೆಡ್ಡಿ ಅವರಿದ್ದಾಗ ಈ ಗುಮ್ಮನಾಯಕನ ಪಾಳ್ಯಕ್ಕೆ ಉತ್ತಮವಾದ ರಸ್ತೆ ವ್ಯವಸ್ಥೆ, ದೋಣಿ ವಿಹಾರ ಕೇಂದ್ರ, ಅತಿಥಿ ಗೃಹ, ಬಾಲವನ, ತಪೋವನ ಈ ಥರ ಒಳ್ಳೆಯ ಕಾರ್ಯಕ್ರಮಗಳನ್ನು ನೀಡಿ ಅಭಿವೃದ್ಧಿಪಡಿಸಿದ್ರು. ಆದರೆ ಅದಾದ ನಂತರ ಈ ಪಾಳ್ಯದ ಕಡೆ ಯಾರೂ ಗಮನ ಹರಿಸದ ಕಾರಣ ಆ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡದೆ ದೋಣಿ ವಿಹಾರ ಕೇಂದ್ರ ಅದು ಆ ಒಂದು ವ್ಯವಸ್ಥೆ ಹೊರಟು ಹೋಯಿತು. ಅದೇ ರೀತಿ ರಸ್ತೆ ಇವುಗಳೆಲ್ಲವೂ ಇವಾಗ ನೇಪಥ್ಯಕ್ಕೆ ಸರಿದಿವೆ. ಈ ಪಾಳ್ಯದ ಬಗ್ಗೆ ಯಾರೇ ಆಗಿರಲಿ ವಿಶೇಷವಾದಂಥ ಗಮನ ಹರಿಸಿ ಈ ಒಂದು ಪಾಳ್ಯವನ್ನು ಆ ಪಾಳ್ಯಕ್ಕೆ ಮೇಲೆ ಹೋಗ್ತಕ್ಕಂಥ ದಾರಿ ಗಿಡಗಂಟೆಗಳಿಂದ ತುಂಬಿಕೊಂಡಿದ್ದು ದುರ್ಗಮವಾದಂತಹ ರಸ್ತೆ ಇದೆ. ಅದನ್ನು ಸುಗಮವಾಗಿ ಮಾಡಿ ಮೇಲೆವರೆಗೂ ಒಂದು ಗಿಡಗಳನ್ನು ಬೆಳೆಸಿ ಒಂದು ಉತ್ತಮವಾದಂತಹ ಒಂದು ಉದ್ಯಾನವನ, ಕುಡಿಯುವ ನೀರಿನ ವ್ಯವಸ್ಥೆ, ರಸ್ತೆ ಅಭಿವೃದ್ಧಿ ಮತ್ತು ಒಂದು ಆಸ್ಪತ್ರೆ, ಪೊಲೀಸ್ ಚೌಕಿ ಇಂತಹ ಒಂದು ಅನುಕೂಲಗಳನ್ನು ಮಾಡಿದರೆ ಮತ್ತು ದೋಣಿ ವಿಹಾರ ಕೇಂದ್ರ ಇಂತಹ ಒಂದು ಅನುಕೂಲಗಳನ್ನು ಮಾಡಿದರೆ ಪ್ರವಾಸಿಗರು ಬಂದು ಅಲ್ಲಿ ನೋಡುವುದರಿಂದ ಮತ್ತು ಸ್ವಲ್ಪ ಕಾಲ ಕಳೆಯುವುದರಿಂದ ಅಲ್ಲಿ ಇಟ್ಟಿರ್ತಕ್ಕಂಥ ಅಂಗಡಿ ಮುಗ್ಗಟ್ಟುಗಳಿಗೆ ವ್ಯಾಪಾರನೂ ಆಗುತ್ತೆ, ಅಲ್ಲಿನ ಜನನೂ ಬದುಕೊಳ್ತಾರೆ, ಪ್ರವಾಸೋದ್ಯಮಗಳು ಸಹ ಅಭಿವೃದ್ಧಿಯಾಗುತ್ತೆ. ಹೀಗೆ ರಾಜಕೀಯವಾಗಿ ಪ್ರಮುಖ ಚಕ್ರವರ್ತಿಗಳಿಗೆ ಆಪ್ತರಾಗಿದ್ದ ಪಾಳೇಗಾರರು ಕಲೆ ಸಾಹಿತ್ಯದ ಪ್ರೇಮಿಗಳಾಗಿದ್ದರು. ಹಾಗಾಗಿಯೇ ಪಾಳೇಗಾರರ ಕೋಟೆ ಹಾಗೂ ರಾಜ ಮಹಾರಾಜರು ದೇವಾಲಯ ಹಾಗೂ ಸ್ಮಾರಕಗಳನ್ನು ನಿರ್ಮಿಸಿದ್ದರು. ಆದರೆ ಸರ್ಕಾರ ಸೂಕ್ತ ನಿರ್ವಹಣೆ ಮಾಡದೇ ಇರುವುದರಿಂದ ನಿರ್ಗತಿಕವಾಗಿದೆ. ತಾಲೂಕಿನ ಐತಿಹಾಸಿಕ ಗತವೈಭವವನ್ನು ರಾಜ್ಯಕ್ಕೆ ತಿಳಿಸಿದ ಪಾಳೇಗಾರರ ಗುಮ್ಮನಾಯಕ ಪಾಳ್ಯದ ಕೋಟೆ, ದೇಗುಲಗಳನ್ನು, ಸ್ಮಾರಕಗಳನ್ನು ರಕ್ಷಿಸದೆ ನಿರ್ಲಕ್ಷ್ಯ ಮಾಡಲಾಗಿದೆ. ಕೋಟೆಯ ಸುತ್ತಲೂ ಬೆಳೆದಿರುವ ಕಳೆ ಹಾಗೂ ಮುಳ್ಳಿನ ಗಿಡಗಳನ್ನು ಸ್ವಚ್ಛತೆ ಮಾಡಿಲ್ಲ. ಈ ಕುರಿತು ಹಿರಿಯ ಪತ್ರಕರ್ತ ಹಾಗೂ ಸ್ಮಾರಕಗಳ ಸಂಶೋಧಕ BR ಕೃಷ್ಣ ಮಾತನಾಡಿ, ಬಾಗೇಪಲ್ಲಿ ತಾಲೂಕಿನ ಗತವೈಭವವನ್ನು ಪಾಳೇಗಾರರ ಆಳ್ವಿಕೆಯ ಮೂಲಕ ತಿಳಿಯಬಹುದು. 25 ಪಾಳೇಗಾರರ ಆಳ್ವಿಕೆಯಲ್ಲಿ ಕೆರೆ, ಕುಂಟೆ, ಕಾಲುವೆಗಳ ನಿರ್ಮಾಣದ ಮೂಲಕ ನೀರಾವರಿಗೆ ಒತ್ತು ನೀಡಿ ವ್ಯವಸಾಯವನ್ನು ಪ್ರೋತ್ಸಾಹ ನೀಡುತ್ತಿದ್ದರು. ಹಾಗೆಯೇ ನ್ಯಾಯಾಂಗ ವ್ಯವಸ್ಥೆ, ತೆರಿಗೆ ವ್ಯವಸ್ಥೆಗಳನ್ನು ಸಮರ್ಪಕ ರೀತಿಯಲ್ಲಿ ನಿಭಾಯಿಸುತ್ತಿದ್ದರು ಎಂದರು. ಕೋಟೆಯನ್ನು ಅಭಿವೃದ್ಧಿಪಡಿಸಲು ಮಾಜಿ ಶಾಸಕ ದಿವಂಗತ GV ಶ್ರೀರಾಮರೆಡ್ಡಿ ಅವರು ಅಧಿಕಾರದಲ್ಲಿದ್ದಾಗ ಗುಮ್ಮನಾಯಕನ ಪಾಳ್ಯದ ಅಭಿವೃದ್ಧಿಗೆ ಹೆಚ್ಚಿನ ಪ್ರಾಶಸ್ತ್ಯ ದೊರೆದಿತ್ತು. ಸಮೀಪದ ಕೆರೆಯಲ್ಲಿ ಬೋಟಿಂಗ್, ದೇವಾಲಯಗಳ ಅಭಿವೃದ್ಧಿ, ಶಿಥಿಲಾವಸ್ಥೆ ತಲುಪಿದ್ದ ಕೋಟೆ, ಕಟ್ಟಡಗಳ ದುರಸ್ತಿಯಂತಹ ಕಾರ್ಯಗಳು ಉತ್ತಮವಾಗಿ ಮಾಡಲಾಗಿತ್ತು. ಹಾಗಾಗಿ ಒಳ್ಳೆಯ ಪ್ರವಾಸಿ ತಾಣವಾಗಿ ಮಾರ್ಪಡಿಸಲಾಗಿತ್ತು. ನಂತರದ ದಿನಗಳಲ್ಲಿ ಅಧಿಕಾರಕ್ಕೆ ಬಂದವರು ಹೆಚ್ಚು ಗಮನ ಹರಿಸದ ಹಿನ್ನೆಲೆಯಲ್ಲಿ ವಿನಾಶದ ಹಂತಕ್ಕೆ ತಲುಪಿದೆ. ಈ ನಿಟ್ಟಿನಲ್ಲಿ ನಾವು ಪತ್ರಕರ್ತರು ಅದರ ಬಗ್ಗೆ ಗುಮ್ಮನಾಯಕನ ಪಾಳ್ಯದ ಪಾಳ್ಯಗಾರರು ಅಂತೇಳಿ ಪುಸ್ತಕವನ್ನು ಬರೆದು ಸಮಗ್ರವಾದಂಥ ಕೃತಿಯನ್ನು, ಅಂದರೆ 1242ರಿಂದ 1806ವರೆಗೂ ಈ 560 ವರ್ಷಗಳ ಕಾಲ 25 ಜನ ಪಾಳ್ಯಗಾರರು ಆಳಿರ್ತಕ್ಕಂಥ ರೀತಿ, ಅವರು ಮಾಡಿರ್ತಕ್ಕಂಥ ಸೇವೆ ಎಲ್ಲವನ್ನ ಸಮಗ್ರವಾಗಿ ಈ ಪುಸ್ತಕದಲ್ಲಿ ನಾವು ಬರೆದಿದ್ದೇವೆ. ಇದನ್ನು ಸರ್ಕಾರಗಳ ಗಮನಕ್ಕೂ ತಂದಿದ್ದೀವಿ, ಜನಪ್ರತಿನಿಧಿಗಳ ಗಮನಕ್ಕೂ ತಂದಿದ್ದೀವಿ. ಉತ್ತಮವಾದಂಥ ಪ್ರವಾಸಿ ತಾಣವನ್ನು ಮಾಡಿ ಅಂತೇಳಿ ನಾವು ಅನೇಕ ಮನವಿಗಳನ್ನು ಕೊಟ್ಟಿದ್ದೀವಿ. ಜಿಲ್ಲಾಧಿಕಾರಿಗಳು ಅನಿರುದ್ಧ ಶ್ರವಣ್ ಇದ್ದಾಗ ಅವರು 50 ಲಕ್ಷ ರೂಪಾಯಿ ಈ ಪಾಳ್ಯದ ಒಂದು ಅಭಿವೃದ್ಧಿಗೆ ಹಾಕಿದ್ರು. ಅದರಂತೆ ಒಳಗಡೆ ಒಂದು ವಿಶೇಷವಾದಂಥ ಕೊಠಡಿಗಳು ಮತ್ತು ಒಳಗಡೆ ಸ್ವಲ್ಪ ಸ್ವಚ್ಛ ಮಾಡಿ ಕಲ್ಲು ಹಾಸುಗಳನ್ನು ಹಾಕಿರ್ತಕ್ಕಂಥದ್ದು, ಮತ್ತು ಮೇಲೆ ಒಂದು ಕಲ್ಲಿನ ಒಂದು ದೂಲ ಮುರಿದು ಬೀಳುವ ಹಂತದಲ್ಲಿತ್ತು, ಅದಕ್ಕೆ ಕಬ್ಬಿಣದ ಸಲಾಕೆಯನ್ನು ತೊಡಿಸಿರುವುದು. ಹೀಗೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದರು. ಮತ್ತು ಕೋಟೆ ಬಿದ್ದೋಗ್ತಾ ಇತ್ತು, ಆ ಕೋಟೆಯೂ ಸಹ ಪುನರುಜ್ಜೀವನ ಮಾಡಿದ್ದಾರೆ. ಅದಾದ ನಂತರ ಮತ್ತೆ ಬಂದ ಅಧಿಕಾರಿಗಳಾಗಿ ಜನಪ್ರತಿನಿಧಿಗಳಾಗಿ ಈ ಕಡೆ ಗಮನ ಹರಿಸಿದ ಕಾರಣ
ಈ ಒಂದು ಸ್ಮಾರಕ ಅಂದರೆ ಗುಮ್ಮನಾಯಕನ ಪಾಳ್ಯದ ಒಂದು ಚರಿತ್ರೆಯನ್ನು ಹೇಳ್ತಕ್ಕಂಥ ಈ ಕೋಟೆ ಕೊತ್ತಲುಗಳು ಇವತ್ತು ವಿನಾಶದ ಅಂಚಿಗೆ ತಲುಪುತ್ತಿವೆ. ಕಲ್ಲು ಸಹ ತಮ್ಮ ವ್ಯಥೆಯ ಕಥೆಯನ್ನು ಹೇಳುತ್ತಿವೆ. ಆದರೆ ಅದನ್ನು ಕೇಳಿಸ್ಕೊಳ್ತಕ್ಕಂಥ ಮನಸ್ಸುಗಳು ಬರಬೇಕು. ಆ ಕೇಳಿಸ್ಕೊಳ್ತಕ್ಕಂಥ ಮನಸ್ಸುಗಳು ಬಂದು ಸರ್ಕಾರದ ಗಮನ ಹರಿಸಿ ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋದಾಗ ಈ ಭಾಗದ ಜನಕ್ಕೆ ಒಂದು ಬದುಕುವ ದಾರಿಯನ್ನು ಅದು ತೋರಿಸುತ್ತೆ. ಈ ನಿಟ್ಟಿನಲ್ಲೇ ಸರ್ಕಾರಗಳು ಮತ್ತು ಜನಪ್ರತಿನಿಧಿಗಳು ಈ ಒಂದು ಐತಿಹಾಸಿಕ ಮಹತ್ವವುಳ್ಳ ಗುಮ್ಮನಾಯಕನ ಪಾಳ್ಯವನ್ನು ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಅನಿರುದ್ಧ್ ಶ್ರವಣ್ ಅವರು ಜಿಲ್ಲಾಧಿಕಾರಿಯಾಗಿದ್ದಾಗ ಸ್ಥಳಕ್ಕೆ ಭೇಟಿ ನೀಡಿ 50 ಲಕ್ಷ ರುಗಳು ಗುಮ್ಮನಾಯಕನ ಪಾಳ್ಯದ ಅಭಿವೃದ್ಧಿಗೆ ಅನುದಾನ ನೀಡಿದ್ದರು. ನಂತರ ಅಧಿಕಾರಿಗಳ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಅಭಿವೃದ್ಧಿಗೆ ಹಿನ್ನಡೆಯಾಗಿದೆ ಎಂದು ಬಿಆರ್ ಕೃಷ್ಣ ಅಸಮಾಧಾನ ವ್ಯಕ್ತಪಡಿಸಿದರು. ಆರ್ ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಭೇಟಿ ನೀಡಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ದೇವಸ್ಥಾನದ ಸನ್ನಿಧಿಯಲ್ಲಿ ರಾಜಕಾರಣ ಮಾತನಾಡುವುದಿಲ್ಲ ಎಂದ ಅವರು ಘಾಟಿಯನ್ನು ಯಾತ್ರಿಕ ಸ್ಥಳವನ್ನಾಗಿ ಮಾಡುವುದಾಗಿ ಹೇಳಿದರು. ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಕ್ಕೆ ಇಂದು ಭೇಟಿ ನೀಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಇತಿಹಾಸವಿರುವ ಘಾಟಿ ಸುಬ್ರಹ್ಮಣ್ಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ. ನನ್ನ ಕಷ್ಟದ ದಿನಗಳಲ್ಲಿ ನನ್ನ ಸ್ನೇಹಿತರು ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರಾರ್ಥನೆ ಮಾಡಿದ್ರು. ಪ್ರಾರ್ಥನೆಗೆ ಫಲ ಸಿಕ್ಕಿದೆ. ಬಹಳ ದಿನಗಳಿಂದ ಇಲ್ಲಿಗೆ ಬರಬೇಕೆಂದುಕೊಂಡಿದ್ದೆ, ಆದರೆ ಸಾಧ್ಯವಾಗಿರಲಿಲ್ಲ ಎಂದರು. ನಮ್ಮ ಸರ್ಕಾರ ಸೇರಿದಂತೆ ಸಚಿವ ಕೆಎಚ್ ಮುನಿಯಪ್ಪ, ರಾಮಲಿಂಗಾರೆಡ್ಡಿ ಅವರು ಕ್ಷೇತ್ರದ ಅಭಿವೃದ್ಧಿಗಾಗಿ ಪ್ರಾಧಿಕಾರ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕ್ಷೇತ್ರ ದೊಡ್ಡ ಯಾತ್ರಿಕ ಸ್ಥಳವಾಗಲಿದೆ. ದೇವರು ಮತ್ತು ಭಕ್ತನ ನಡುವೆ ವ್ಯವಹಾರ ನಡೆಯುವ ಸ್ಥಳ ದೇವಾಲಯ. ನಾನು 30 ವರ್ಷಗಳ ಹಿಂದೆ ಕುಟುಂಬ ಸಮೇತರಾಗಿ ಸರ್ಪ ಸಂಸ್ಕಾರ ಮಾಡಿದೆ. ಕ್ಷೇತ್ರದೊಂದಿಗೆ ಸಂಬಂಧವನ್ನು ಇಟ್ಟುಕೊಂಡಿದ್ದೆ ಎಂದರು. ಸಿಎಂ ಹೇಳಿದ್ದಾರೆ, ನಾನಿನ್ನ ವರದಿ ನೋಡಿಲ್ಲ. ನಾನು ನಿನ್ನೆ ಬೆಳಗಾಮು ಮಂಗಳೂರಿಗೆ ಹೋಗಿದ್ದೆ. ನೋಡ್ತೀವಿ, ಅದು ಇನ್ನೂ ನಮ್ಮ ಕ್ಯಾಬಿನೆಟಲ್ಲಿ ಚರ್ಚೆ ಆಗಬೇಕು. ಸಿ ಎಮ್ ಏನೋ ಇವತ್ತು ಅಸೆಂಬ್ಲಿಲೂ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆತುರದ ನಿರ್ಧಾರ ಯಾರೂ ತೆಗೆದುಕೊಳ್ಳೋದಿಲ್ಲ. ಸೊ ಅದರಿಂದ ಕೆಲವು ರಾಜಕಾರಣ ಸ್ಟೇಟ್ಮೆಂಟ್ ಮಾಡ್ತಾ ಇರ್ತಾರೆ. ಬಟ್ ಸತ್ಯಾಂಶ ಏನು ಅಂತ ತಿಳ್ಕೊಂಡು ಎಲ್ಲರಿಗೂ ನ್ಯಾಯವನ್ನು ಒದಗಿಸ್ಕೊಳ್ಳುವಂಥ ಕೆಲಸ ನಾವು ಮಾಡ್ತೇವೆ. ಜಾತಿ ಗಣತಿ ಬಹಿರಂಗ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಸಿಎಂ ಹೇಳಿದ್ದಾರೆ, ನಾನು ಇನ್ನೂ ವರದಿ ನೋಡಿಲ್ಲ. ನಾನು ನಿನ್ನೆ ಬೆಳಗಾವಿ, ಮಂಗಳೂರಿಗೆ ಹೋಗಿದ್ದೆ. ನೋಡ್ತೀವಿ, ಅದು ಇನ್ನೂ ನಮ್ಮ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಬೇಕು. ಸಿಎಂ ಸದನದಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆತುರದ ನಿರ್ಧಾರ ಯಾರೂ ತೆಗೆದುಕೊಳ್ಳುವುದಿಲ್ಲ. ಕೆಲವು ರಾಜಕಾರಣಿಗಳು ಸ್ಟೇಟ್ಮೆಂಟ್ ಕೊಡ್ತಾರೆ. ಸತ್ಯಾಂಶ ತಿಳಿದುಕೊಂಡು ಎಲ್ಲರಿಗೂ ನ್ಯಾಯ ಒದಗಿಸಿಕೊಡುವ ಕೆಲಸ ಮಾಡ್ತೇವೆ ಎಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಅರಣ್ಯ ಭೂಮಿ ಒತ್ತುವರಿ ಆರೋಪದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರ ಮನೆಗೆ ನುಗ್ಗಿ ರೈತರನ್ನು ವಶಕ್ಕೆ ಪಡೆಯುವ ಜೊತೆಗೆ ಟ್ರ್ಯಾಕ್ಟರ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಎಂದು ಆರೋಪಿಸಿ ರೈತರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ ಘಟನೆ ಇಂದು ನಡೆಯಿತು. ಅರಣ್ಯ ಇಲಾಖೆ ಭೂಮಿಯನ್ನು ರೈತರು ಒತ್ತುವರಿ ಮಾಡಿಕೊಂಡಿರುವ ಆರೋಪದಲ್ಲಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೇತಗಾನಹಳ್ಳಿಯ 2 ರೈತರು ಹಾಗೂ 3 ಟ್ರ್ಯಾಕ್ಟರ್ಗಳನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಮನೆಗಳಿಗೆ ನುಗ್ಗಿ ವಶಪಡಿಸಿಕೊಂಡಿದ್ದಾರೆ ಎಂದು ಕೇತಗಾನಹಳ್ಳಿ ರೈತರು ರಸ್ತೆ ತಡೆದು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದರು. ಅಲ್ಲದೆ ಕೂಡಲೇ ಬಂಧನ ಮಾಡಿರುವ ರೈತರು ಮತ್ತು ಟ್ರ್ಯಾಕ್ಟರ್ಗಳನ್ನು ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದರು. ಗ್ರಾಮದ 1992ರಲ್ಲಿ ಏನು 70 ರೈತ ಕುಟುಂಬಗಳು ಅನುಭವದಲ್ಲಿದ್ವು,
ಅದನ್ನು ಫಾರೆಸ್ಟ್ ಅವರು ಮೊನ್ನೆ ಬೆಳೆಗಳು ಮತ್ತು ಸರ್ವನಾಶ ಮಾಡಿ ಎಲ್ಲ ಅದನ್ನು ತೆರವುಗೊಳಿಸಿದರು. ಆದರೆ ನಾವು ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಹಾಕ್ಕೊಂಡು 11 ಜನಕ್ಕೆ ಸ್ಟೇ ಆಗಿತ್ತು. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಅರಣ್ಯ ಅಧಿಕಾರಿಗಳು ಇದರಲ್ಲಿ ಇಂಟರ್ಫಿಯರ್ ಆಗಬಾರ್ದು, ಯಾರು ರೈತರಿಗೆ ತೊಂದರೆ ಮಾಡಬಾರ್ದು ಅಂತ ಹೇಳಿ ಆರ್ಡ್ರಲ್ಲೇ ಆಗಿದೆ. ಆದರೂ ಸಹ 5ನೇ ತಾರೀಕು ನಾವು ಉಳುಮೆ ಮಾಡಿದಾಗ ನಮ್ಮ ಮೇಲೆ ಬಂದು ಅವ್ರು ಗಲಾಟೆ ಮಾಡಿದ್ರು. ಆದರೆ ಆವತ್ತು ನಾವು ಉಳುಮೆ ಮಾಡಿಕೊಂಡು ಎಲ್ಲ ರೈತರು ಬಂದಿದ್ರೆ 5ನೇ ತಾರೀಕು, ಇವತ್ತು ಅವರು ಅವ್ರ ಅಪ್ಪಂದೇನೋ ಕಾನೂನು ಲೆಕ್ಕದಲ್ಲಿ ಬಂದು ಇವತ್ತು ಸರ್ಕಾರಕ್ಕಿಂತ ದೊಡ್ಡವರು ಅಂತ ಗೊತ್ತಿಲ್ಲ ಇವರು. ಯಾಕಂದರೆ ನಮ್ಮ ಪರವಾಗಿ ಕಾನೂನು ಪ್ರಕಾರ ಅವರು FIRಗೆ ಪರ್ಮಿಷನ್ ತಗೊಂಡ್ರೆ FIR ಹಾಕಲಿ, ತೊಂದರೆ ಇಲ್ಲ, ಕಾನೂನು ಪ್ರಕಾರ ಹೋರಾಟ ಮಾಡ್ತೇವೆ. ಅರಣ್ಯ ಪ್ರದೇಶಕ್ಕೆ ಭೇಟಿ ನೀಡಿಲ್ಲ. ಅರಣ್ಯ ಇಲಾಖೆ ಅಧಿಕಾರಿಗಳು ರೌಡಿಗಳಂತೆ ವರ್ತನೆ ಮಾಡುತ್ತಿದ್ದಾರೆ. ಕೂಡಲೇ ಸರ್ಕಾರ ಇತ್ತ ಗಮನ ಹರಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ರೈತ ನಾಗರಾಜ್ ಹಾಗೂ ಮತ್ತೊಬ್ಬ ರೈತ ಮುಖಂಡ KK ಮಂಜುನಾಥ್ ಮಾತನಾಡಿ, ನ್ಯಾಯಾಲಯದ ಆದೇಶದಂತೆ ರೈತರು ಜಾಮೀನು ಉಳಿಮೆ ಮಾಡಿದ್ದಾರೆ. ರೈತರು ಸುಮಾರು 30ರಿಂದ 40 ವರ್ಷಗಳಿಂದ ಸ್ವಾಧೀನದಲ್ಲಿರುವ ಭೂಮಿ ಅದಾಗಿದ್ದು, ಅಧಿಕಾರಿಗಳು ಈ ರೀತಿ ವರ್ತನೆ ಮಾಡುತ್ತಿರುವುದು ಸರಿಯಲ್ಲ. ಸ್ವಾಧೀನದಲ್ಲಿರುವ ಭೂಮಿ ಬಿಟ್ಟುಕೊಡುವುದಿಲ್ಲ ಎಂದು ರೈತರು ಪಟ್ಟು ಹಿಡಿದರು. ರಫೀವುಲ್ಲಾ, CTV ನ್ಯೂಸ್, ಶ್ರೀನಿವಾಸಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಗಜಾನಂದ್ ಟೆಕ್ಸ್ಟೈಲ್ಸ್, ಇದು ಫ್ಯಾಮಿಲಿ ಟೆಕ್ಸ್ಟೈಲ್. ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ನಮ್ಮಲ್ಲಿ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರಿ, ಸಾಫ್ಟ್ ಸಿಲ್ಕ್ ಸ್ಯಾರಿ, ಬನಾರಸ್ ಸಿಲ್ಕ್ ಸ್ಯಾರಿ, ಕಾಟನ್ ಸಿಲ್ಕ್, ಆಲ್ ಟೈಪ್ ಫ್ಯಾನ್ಸಿ ಸ್ಯಾರಿ, ಡೈಲಿ ವೇರ್ ಸ್ಯಾರಿ, ಡ್ರೆಸ್ ಮೆಟೀರಿಯಲ್, ಬ್ಲೌಸ್ ಕ್ಲಾತ್, ಪೆಟಿಕೋಟ್ಸ್, ಮಕ್ಕಳ ಉಡುಪುಗಳು, ಮಹಿಳೆಯರ ಉಡುಪುಗಳು, ಗೌನ್, ಲೆಹೆಂಗಾ, ಕುರ್ತಿ, ಲೆಗಿನ್ಸ್, ಪುರುಷರಿಗೆ ಬೇಕಾದ ಶರ್ಟಿಂಗ್, ಸೂಟಿಂಗ್, ರೆಡಿಮೇಡ್ ಶರ್ಟ್ಸ್ ಆ್ಯಂಡ್ ಪ್ಯಾಂಟ್, ಸೂಟ್ಸ್ ಆ್ಯಂಡ್ ಬ್ಲೇಸರ್, ಕುರ್ತಾ ಪೈಜಾಮ, ಹ್ಯಾಂಡ್ಲೂಮ್ಸ್, ಬೆಡ್ಶೀಟ್, ಬ್ಲ್ಯಾಂಕೆಟ್ಸ್, ಕಾರ್ಪೆಟ್, ಅಂಡರ್ ಗಾರ್ಮೆಂಟ್ಸ್, ಜಾಕಿ, ರಾಮ್ರಾಜ್, ಪೂಮೆಕ್ಸ್, ಎಲ್ಲ ತರಹದ ರಾಮ್ರಾಜ್ ವಸ್ತುಗಳು ನಮ್ಮಲ್ಲಿ ದೊರೆಯಲಿವೆ. ವಿಳಾಸ MS ಆರ್ಕೇಡ್, ಗುರುರಾಜ ಆ್ಯಂಡ್ ಶ್ರೀ ಹರ್ಷೋದಯ ಕಲ್ಯಾಣ ಮಂಟಪದ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9980715912. ಮತ್ತೊಂದು ಮೊಬೈಲ್ ಸಂಖ್ಯೆ 9036580952. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಚಿಕ್ಕಬಳ್ಳಾಪುರ ಊರ ದೇವತೆ ಜಾಲಾರಿ ಗಂಗಮಾಂಬಾದೇವಿ ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ. ನಾಳೆಯಿಂದಲೇ ಧಾರ್ಮಿಕ ವಿಧಿವಿಧಾನಗಳು ಆರಂಭ. ವಿಜೃಂಭಣೆಯ ಮಹೋತ್ಸವದಲ್ಲಿ ಭಾಗವಹಿಸಲು ಮನವಿ. ಶಾಂತಿಯುತವಾಗಿ ರಾಜ್ಯ ಬ್ರಾಹ್ಮಣ ಮಹಾಸಭಾ ಚುನಾವಣೆ. ಚಿಕ್ಕಬಳ್ಳಾಪುರ ಪ್ರತಿನಿಧಿಯಾಗಿ ಪಿಆರ್ ಪ್ರಕಾಶ್ 891 ಮತ ಪಡೆದು ಭರ್ಜರಿ ಗೆಲುವು. ರಾಜ್ಯಾಧ್ಯಕ್ಷ ಸ್ಥಾನದ ಗೆಲುವಿನ ಹಾದಿಯಲ್ಲಿ ರಘುನಾಥ್. ಚಿಕ್ಕಬಳ್ಳಾಪುರದಲ್ಲಿ ಕ್ರೈಸ್ತರಿಂದ ಗರಿಗಳ ಹಬ್ಬ ಆಚರಣೆ. ಶಾಂತಿಯ ಸಂಕೇತವಾದ ಕತ್ತಲೆ ಮೇಲೆ ಏಸು ಪ್ರಭುವಿನ ವೇಷಧಾರಿಯ ಮೆರವಣಿಗೆ. ಸಂಭ್ರಮದಿಂದ ಮೆರವಣಿಗೆಯಲ್ಲಿ ಭಾಗವಹಿಸಿದ ಕ್ರೈಸ್ತರು. ಅಧಿಕಾರಿಗಳು ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ನಿದರ್ಶನವಾಗಿದೆ. ಗುಮ್ಮನಾಯಕನ ಪಾಳ್ಯದ ಕೋಟೆ. 25 ಪಾಳೆಗಾರರು, 564 ವರ್ಷಗಳ ಆಳ್ವಿಕೆಯ ವೈಭವದ ಕೋಟೆ ಅವಸಾನದ ಅಂಚಿಗೆ ತಲುಪುತ್ತಿದ್ದರೂ ರಕ್ಷಣೆ ಇಲ್ಲ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.